ನಾನು ಜಿ ಆರ್ ಶಿವಶಂಕರ್. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ವತಿಯಿಂದ ಕೋಲಾರ ಜಿಲ್ಲೆ ಒಳಗಡೆ ನಡೀತಕ್ಕ ಕೆಲವಾರು ಏನು ಬಾಲ ವಿಕಾಸ ಯೋಜನಾಧಿಕಾರಿಗಳು ನಡೆಸ್ತಕ್ಕ ದೌರ್ಜನ್ಯದ ಬಗೆಗೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಏನು ರಾಜೇಶ್ ಅವರು KGF ನಡೆಸಿದ್ರು, ಅದರ ಬಗ್ಗೆ ಈಗಾಗಲೇ ನಾವು ಸಂಬಂಧಪಟ್ಟ ಡೈರೆಕ್ಟರು ಮತ್ತು ಮಿನಿಸ್ಟ್ರಿಗೆ ಮನವಿ ಮಾಡಿದ ಹಿನ್ನೆಲೆ ಒಳಗಡೆ 16/3/2026 ಒಂದು ತನಿಖೆ ಮಾಡೋದಕ್ಕೆ ಅಲ್ಲಿನ DD ಅವರಿಗೆ ನಿಶ್ಚಲ್ ಅವರು ಪತ್ರ ಬರೆದಿದ್ದಾರೆ. ಇದರೊಳಗಡೆ ನಾನು ಅದಕ್ಕೆ ಉತ್ತರನೂ ಸಹ ಬರೆದಿದ್ದೇವೆ. ಯಾವುದೇ ಕಾರಣಕ್ಕೂ DD ಅವರಿಂದ ತನಿಖೆ ಆಗಬಾರ್ದು, ಯಾಕೆಂದರೆ ಅವರೆಲ್ಲ ಮುಚ್ಚಾಕ್ತಾರೆ, ಬೇರೆಯವರಿಂದ ತನಿಖೆ ಮಾಡಿ ಅಂತ ಹೇಳಿ ಪತ್ರನ ಈಗಾಗಲೇ ಬರೆಯಲಾಗಿದೆ. ಕೋಲಾರ ಜಿಲ್ಲೆ ಒಳಗಡೆ ಕೆದಕ್ತಾ ಹೋದರೆ ಸಾಕಷ್ಟು ರೀತಿಯಲ್ಲಿ ಭ್ರಷ್ಟಾಚಾರಗಳು ಬೆಳಕಿಗೆ ಬರ್ತದೆ. ಹಿಂದೆ ಬಂಗಾರಪೇಟೆ ಒಳಗಡೆ ಇದ್ದಂಥ ರಮ್ಯಾ ಅಂತ ಒಂದು ಬಾಲ ವಿಕಾಸ ಯೋಜನಾಧಿಕಾರಿಗಳು ಅವ್ರು ಮುಳಬಾಗಲ್ಗೆ ಹೋದರು. ಈಗ ಮುಳಬಾಗಲಿನಲ್ಲಿ ಅವರು ನಡೆಸ್ತಕ್ಕ ಭ್ರಷ್ಟಾಚಾರ ನಿರೀಕ್ಷೆಗೂ ಮೀರಿದೆ. ಈಗ ಬ್ಯಾನರ್ಗಳಿಗೆ 50 ವರ್ಷ ತುಂಬಿದ ಹಿನ್ನೆಲೆ ಒಳಗಡೆ ಶಿಶು ಅಭಿವೃದ್ಧಿ ಯೋಜನೆಗಳಲ್ಲಿ ಬ್ಯಾನರ್ ಬಳಸಲಿಕ್ಕೆ ದುಡ್ಡನ್ನ ಇತ್ತು. ಕೊನೆಗೆ ಅದರ ದುಡ್ಡು ಕೇಳೋದು ಬೇಡ ಅಂತ ಹೇಳಿ ಡೈರೆಕ್ಟ್ ಆಫೀಸಿಂದ ಆದೇಶ ಬಂತು. ಆದರೆ ಈ ಅಮ್ಮ ಏನು ರಮ್ಯಾ ಅವರು ಎಲ್ಲರಿಂದನೂ ಸಹ ಕಂಪ್ಲೀಟ್ ಒಬ್ಬೊಬ್ಬ ಅಂಗನವಾಡಿ ವರ್ಕರಿಂದ 1,000 ರೂಪಾಯಿ ಒಂದು ಬ್ಯಾನರ್ಗೆ ಸುಮಾರು 4,40,000 ರೂಪಾಯಿ ಕಂಪ್ಲೀಟ್ ಈಗಾಗಲೇ ವಸೂಲಿ ಮಾಡಿ ಅದನ್ನ ಯಾರಿಗೂ ಸಹ ಕೊಟ್ಟಿಲ್ಲ. ಆ ಹಣ ಅವರೇ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಅನೇಕ ರೀತಿಯಲ್ಲಿ ಮನವಿ ಮಾಡಿಕೊಂಡ್ರು ಸಹ ಅವ್ರು ಹೇಳ್ತಾರಂತೆ, ಹಣ ಕೊಡ್ತೇನೆ, ನಾನು ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ. ಅಂದ್ರೆ ಇವತ್ತು ಮುಳಬಾಗಿಲು ಯೋಜನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಏನಾಗಿದೆ ಅಂತಂದ್ರೆ ಈ ಅಧಿಕಾರಿಯಿಂದ ಸಾಕಷ್ಟು ರೀತಿಯ ಕಿರುಕುಳ ಆಗ್ತಾ ಇದೆ. ಇವರು ರಿಯಲಿ ಒಂಥರ ಏನು ರೌಡಿ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ತಮ್ಮ ದೂರುಗಳಲ್ಲಿ ಹೇಳಿದ್ದಾರೆ. ಅದನ್ನು ಕೇಳಿನೇ ಬೇಜಾರಾಯ್ತು. ಇವರು 1-2 ಅಲ್ಲ, ಇತ್ತೀಚೆಗೆ ಮುಂಬಡ್ತಿ ಕೊಟ್ಟಿರೋದ್ರಲ್ಲಿ, ಪ್ರಮೋಷನ್ ಕೊಟ್ಟಿರೋದ್ರಲ್ಲಿ ನೀವು ಪರಿಶೀಲನೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ನಡೆದಿದೆ ಅಂತಂದ್ರೆ ಕನ್ನಡನೇ ಬರದೇ ಇದ್ದಂಥವ್ರನ್ನ ಕಂಪ್ಲೀಟು ಇವತ್ತು ಅಂಗನವಾಡಿ ಕಾರ್ಯಕರ್ತೆ ಮಾಡಿದ್ದಾರೆ. ಏನು ಅಂದ್ರೆ ದುಡ್ಡು ಅಷ್ಟೇ, ಇವರು ಲಂಚ ತಗೊಂಡು ಮಾಡೋದು. ಅನೇಕ ಬೋಗಸ್ ಸರ್ಟಿಫಿಕೇಟ್ನ ಇವ್ರ ಆಫೀಸ್ನಲ್ಲಿ ಕ್ರಿಯೇಟ್ ಆಗ್ತಿದೆ. ಅವ್ರು ಓದ್ತಾ ಇದ್ರು ಓದಿದೀವಿ ಅಂತ ಕ್ರಿಯೇಟ್ ಮಾಡಿ ಬಡ್ತಿ ಕೊಟ್ಟಿದ್ದಾರೆ. ಅದರಿಂದ ಒಂದೇನು ಗೊತ್ತಾ, ಈ ಕೂಡಲೇ ಇವರು ನನಗನ್ಸುತ್ತೆ ಈ ಯೋಜನಾಧಿಕಾರಿ ರಮ್ಯಾ ಏನಿದ್ದಾರೆ ಅವರು ಬಾಲ ವಿಕಾಸ ಯೋಜನಾಧಿಕಾರಿಗಳ ಒಂದು ಹುದ್ದೆಗೆ ಅರ್ಹರಲ್ಲ. ಅವ್ರನ್ನೇನಾದ್ರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇವರು ನೇಮಿಸಬೇಕೇ ವಿನಃ ಬಾಲ ವಿಕಾಸ ಯೋಜನಾ ಅಧಿಕಾರಿಗಳಾಗಿ ನೇಮಿಸಿರೋದ್ರಿಂದ ಹೆಣ್ಮಕ್ಳು ಮುಳುಬಾಗಲಲ್ಲಿ ಕೆಲಸ ಮಾಡುವಂತ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲರೂ ದಯವಿಟ್ಟು ಇವ್ರನ್ನ ವರ್ಗಾವಣೆ ಮಾಡಿ, ಇಲ್ಲದಿದ್ರೆ ನಾವು ರಾಜೀನಾಮೆ ಕೊಟ್ಟು ಹೋಗುವಂತ ಪರಿಸ್ಥಿತಿ ಅಂತ ಇದೆ. ಇವರು ಬೇರೆ ಅಲ್ಲಿ ಸ್ಥಳೀಯ ರಾಜಕಾರಣಿಗಳಿಗೆ ಇವರು ಅವಕಾಶ ಕೊಟ್ಟು ಅವ್ರ ಆಫೀಸ್ನಲ್ಲಿ ಕೂತ್ಕೊಂಡು ಎಲ್ಲ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ. ಆದ್ರೆ ಅಂಗನವಾಡಿ ವರ್ಕರ್ಸ್ ಹೋಯ್ತು ಅಂತಂದ್ರೆ ನೀನು ಬ್ಯಾಗು ಮೊಬೈಲು ಆಚೆ ಇಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಅಂತಂದ್ರೆ ಈ ಅಮ್ಮನಿಗೆ ಎಷ್ಟು ಮಟ್ಟಿಗೆ ದೌರ್ಜನ್ಯ ಇದು ನಡೆಸ್ತಾ ಇದ್ದಾರೆ ಅಂತ ನೋಡ್ಕೋಬಹುದು. ಇವರು ಯೋಜನಾಧಿಕಾರಿಗಳಿಗೆ ನಿಜವಾಗ್ಲೂ ಸಹ ಇವರಿಗೆ ಯಾವುದೇ ಒಂದು ಬೇಕಾಗಿರೋ ಅರ್ಹತೆ ಇಲ್ಲದೆ ಇರೋದ್ರಿಂದ ಬಂಗಾರಪೇಟೆನಲ್ಲಿ ಅಲ್ಲ, ಇವನು ನನಗನ್ಸುತ್ತೆ ಅಲ್ಲ MLAಗಳೇ ಇವ್ರ ವಿರುದ್ಧವಾಗಿ ಕಂಪ್ಲೀಟ್ ಹಾಕಿ ಇವ್ರನ್ನ ಓಡಿಸ್ತಾರೆ. ಆದ್ರಿಂದ ಈ ಸ್ಥಳೀಯ ಏನು ನಮ್ಮ ಸ್ಥಳೀಯ MLAಗಳಾಗಿರ್ತಕ್ಕ ಇವರು ಏನಾಗಿದ್ದಾರೆ ಅವರು ಸಹ ಇವತ್ತು ನನಗನ್ಸುತ್ತೆ ಮುಳಬಾಗಲಿನಲ್ಲಿ MLA ಆಗಿರ್ತಕ್ಕ ಅವರು ಕೂಡಲೇ ಇವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡೋದ್ರ ಬಗೆಗೆ ಕೂಡಲೇ ಕ್ರಮ ತಗೊಳ್ಬೇಕು. ಇಲ್ಲದೆ ಹೋಯ್ತು ಅಂತಂದ್ರೆ ನಾವೇ ಇವರು ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಮಹಾಮಂಡಳಿ ವತಿಯಿಂದ ಕೂಡಲೇ ಇವ್ರನ್ನ ವರ್ಗಾವಣೆ ಮಾಡದೆ ಹೋದ್ರೆ ಬಾಲ ವಿಕಾಸ ಯೋಜನಾಧಿಕಾರಿಗಳ ಕಚೇರಿ ಮುಂದೆ ಅಲ್ಲ, DD ಕಚೇರಿ ಮುಂದೆ ಮಾಡ್ತೇವೆ. ಇದೆಲ್ಲಕ್ಕೂ ಕಾರಣ ಏನು ಅಂತಂದ್ರೆ ಅಲ್ಲಿರ್ತಕ್ಕ DD ನಾರಾಯಣ ಸ್ವಾಮಿ ಅವರು ಅವ್ರಿಗೆ ಗೊತ್ತಾ ಇದೇನು ವ್ಯವಹಾರ ಇವರಿಂದ ಇದೆ. ಪ್ರತಿಯೊಬ್ಬ CDPOಗಳಿಂದ ಮತ್ತೆ ಅಲ್ಲಿನ ಏನು ರಿಕ್ರೂಟ್ಮೆಂಟ್ ಆಗಿರ್ಬೋದು, ಫುಡ್ ಅಲ್ಲಿ ಇರ್ಬೋದು, ಎಲ್ಲದರಲ್ಲೂ ಇವರು ಸಾಕಷ್ಟು ರೀತಿಯಲ್ಲಿ ಹಣ ಮಾಡ್ತಾ ಇರೋದ್ರಿಂದ ಇವ್ರು ಯಾರೂ ಸಹ ಇವ್ರ ಬಗೆಗೆ ಒಂದು ಕಿಂಚತ್ತೂ ಸಹ ಅವರು ಕ್ರಮ ವಹಿಸ್ತಾ ಇಲ್ಲ. ಅದರಿಂದ ಟೋಟಲ್ ಆಗಿ ಏನಾಗಿದೆ, ಕೋಲಾರ ಜಿಲ್ಲೆ ಒಳಗಡೆ ವ್ಯವಸ್ಥಿತವಾಗಿ ಅಂಗನವಾಡಿ ಕಾರ್ಯಕರ್ತರನ್ನ, ಫಲಾನುಭವಿಗಳನ್ನ ಮತ್ತೆ ಬಹಳ ನಿರ್ಗತಿಕವಾದ ಪರಿಸ್ಥಿತಿಯಿಂದ ಬಂದಂತ ಹೆಣ್ಮಕ್ಳಿಗೆ ಇವತ್ತು ಈ ಕೆಲಸ ಕೊಡೋದ್ರಲ್ಲಿ ಸಾಕಷ್ಟು ರೀತಿಯ ಲಂಚ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗೆಗೆ ಇವತ್ತು ಗೊತ್ತಾಗಿದೆ. ಆದ್ರಿಂದ ಕೂಡಲೇ ಇದ್ರ ಬಗೆಗೆ ದುರಾದೃಷ್ಟ ಏನು ಅಂತಂದ್ರೆ ಈ ಹೆಡ್ ಆಫೀಸ್ ನಲ್ಲಿ ಸ್ಟ್ರಿಕ್ಟ್ ಆಗಿ ಇದ್ರ ಬಗೆಗೆ ಕ್ರಮ ತಗೊಳ್ಳುವಂತ ವ್ಯವಸ್ಥೆನ ಜಂಟಿ ನಿರ್ದೇಶಕರಾಗ್ಲಿ ಮಾಡ್ತಾ ಇಲ್ಲ.
ಅವರು ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಂತ್ರಿಗಳಿಗೆ ಪತ್ರ ಬರೆದ್ರು ಸಹ ಮಂತ್ರಿಗಳು ಇದ್ರ ಬಗ್ಗೆ ಇದಾಗ್ತಾ ಇಲ್ಲ. ಮುಂದಿನ ದಿವಸದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ಏನ್ ನಡೀತಾ ಇದೆ ಇಲಾಖೆನಲ್ಲಿ, ಅದು ಆ ಪೌಷ್ಟಿಕಾಹಾರದಲ್ಲಿರ್ಬೋದು, ಅಂಗನವಾಡಿ ಕಾರ್ಯಕರ್ತರ ರಿಕ್ರೂಟ್ಮೆಂಟ್ ಅಲ್ಲಿರ್ಬೋದು, ಈ ರೀತಿಯ ಎಲ್ಲ ಭ್ರಷ್ಟಾಚಾರಗಳನ್ನ ಬೆಳಕಿಗೆ ತರೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದನ್ನ ಮುಂದಿನ ಈ ಕ್ರಮ ವಹಿಸಲಿಲ್ಲ ಅಂದ್ರೆ ಇದರಿಂದ ಆಗತಕ್ಕ ಎಲ್ಲ ಅನಾಹುತಗಳಿಗೆ ನನಗನ್ಸುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕ ಏನು ಮಂತ್ರಿಗಳಿದ್ದಾರೆ ಅವರು ಸಂಬಂಧಪಟ್ಟ ಉನ್ನತ ಮಟ್ಟದ ಅಧಿಕಾರಿಗಳು ಸಂಪೂರ್ಣ ಜವಾಬ್ದಾರರಾಗ್ತಾರೆ. ನಮಸ್ಕಾರ, ನನ್ನ ಹೆಸರು ವಾಣಿ ಅಂತ, ಕೋಲಾರ ಡಿಸ್ಟಿಕ್ಕು ಮುಳಬಾಗಿಲು ತಾಲೂಕಿಂದ ಮಾತಾಡ್ತಾ ಇರೋದು. ಮುತ್ತಲ್ಪೇಟೆ ಬಿ ಅಂಗನವಾಡಿ ಕಾರ್ಯಕರ್ತೆ ನಾನು ಇವತ್ತು ಏನು ಮಾತಾಡೋದಕ್ಕೆ ಹೊರಟಿದ್ದೀನಿ ಅಂದರೆ, ರಮ್ಯಾ ಮೇಡಮ್ ಅಂತ ನಮ್ಮ CDPO ಮೇಡಮು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅವ್ರ ಮೇಲೆ ಒಂದು ಸ್ವಲ್ಪ ಸರಿಯಾಗಿ ಇದು ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನ್ಯೂಸ್ ಬಂದಿದೆ. ಯಾವತ್ತೂ ಆಗಲಿ ರಮ್ಯಾ ಮೇಡಮು ಆ ರೀತಿ ಮಾಡಿರೋರಲ್ಲ. ನಮಗೆ ಬ್ಯಾನರು, ಎಸ್ಪೆಷಲಿ ಬ್ಯಾನರ್ ದುಡ್ಡು ನಮ್ಗೆ ತಗೊಂಡು ಕಲೆಕ್ಟ್ ಮಾಡಿಕೊಂಡ್ರು ಸಮೇತ ಮತ್ತು ನಮಗೆ ಬ್ಯಾನರ್ ದುಡ್ಡು ರಿಟರ್ನ್ ಮಾಡಿ ಒಂದು 15 ದಿನ ಆಗಿದೆ ಅಮೌಂಟು ರಿಟರ್ನ್ ಮಾಡಿ ಬ್ಯಾನರ್ದು. ಅದನ್ನು ಕೊಟ್ಟಿಲ್ಲ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ ತುಂಬ ವರ್ಕರ್ಸು. ಬಟ್ ಆ ರೀತಿ ಎಲ್ಲ ಏನೂ ಇಲ್ಲ. ಅವರು ಕೊಟ್ಟು ಬ್ಯಾನರ್ ಅಮೌಂಟ್ನ ರಿಟರ್ನ್ ಮಾಡಿ ತುಂಬ ದಿನ ಆಗಿದೆ, 1 ವೀಕ್ ಆಗಿದೆ ನಮಗೆ. ಮತ್ತು ಯಾವುದೇ ವರ್ಕರ್ನ ಆಗಲಿ ಅವರು ಭೇದ ಭಾವ ಮಾಡಿಲ್ಲ, ಯಾವುದೇ ರೀತಿ ಭೇದ ಭಾವ ಅಂಥದ್ದು ಮಾಡಿಲ್ಲ. ಎಲ್ಲರಿಗೂ ಸಮಾನತೆಯಿಂದ ಮಾತಾಡಿದ್ದಾರೆ, ರೆಸ್ಪೆಕ್ಟ್ ಮಾಡಿದ್ದಾರೆ. ಯಾವುದೇ ವರ್ಕರ್ಗೆ ಆಗಲಿ ನೀವು ಬ್ಯಾಗ್ಸ್ ತೊಗೊಂಡು ಬರಬೇಡಿ, ಒಳಗಡೆಗೆ ಮೊಬೈಲ್ ತೊಗೊಂಡು ಬರಬೇಡಿ ಅಂತ ಯಾವುದೂ ವರ್ಕರ್ಗೂ ಯಾವತ್ತೂ ಹೇಳೂ ಇಲ್ಲ. ಹಂಗಂತ ರೆಸ್ಪೆಕ್ಟ್ ಕೊಡ್ದೇನೂ ಮಾತಾಡೋದಿಲ್ಲ. ಪ್ರತಿ ಸಲನೂ ಮೇಡಮ್ ಎಲ್ಲ ವರ್ಕರ್ಗಾಗಲಿ ಹೆಲ್ಪರ್ಗಾಗಲಿ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾರೆ. ಬ್ಯಾಗು ಅಷ್ಟೇ, ಮೊಬೈಲ್ ಅಷ್ಟೇ ತೊಗೊಂಬರಬೇಡಿ ಅಂತ ಯಾವತ್ತೂ ಹೇಳೇ ಇಲ್ಲ. ನಮಗೆ ಪ್ರತಿದಿನ ನಮಗೆ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾರೆ. ನಾವು ಯಾವತ್ತಾದ್ರೂ ಆಫೀಸ್ಗೆ ಹೋದಾಗ ನಮಗೆ ಅಲ್ಲಿ ರೆಸ್ಪೆಕ್ಟ್ ಕೊಡ್ತಾರೆ. ನಮಗೆ ಏನು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಡ್ತಾರೆ. ನಮಗೆ ಗೌರವ ಅನ್ನೋದು ಕೊಡ್ತಾರೆ ಮೇಡಮ್ಮು. ನನ್ನ ಹೆಸರು ಅಶ್ವಿನಿ ಅಂತ ಹೇಳ್ಬಿಟ್ಟು, ನಾನು ನೇತಾಜಿ ನಗರ ಅಂಗನವಾಡಿ ವರ್ಕರ್ ಮಾತಾಡೋದು. ಮೇಡಮ್ ಯಾವತ್ತೇ ಆಗಲಿ ಯಾವುದೇ ರೀತಿ ಆಗಲಿ ಹಿಂಗೆ ಮಾಡಬೇಡ್ರಿ ಹಂಗೆ ಮಾಡಬೇಡ್ರಿ ಅಂತ ಏನೂ ಹೇಳಿಲ್ಲ. ನಾವು ಮೇಡಮ್ಗೆ ಏನಾದರೂ ಒಂದು ಹೇಳಿದ್ರೆ ಮೇಡಮ್ ಅದಕ್ಕೆ ನಮ್ಗೆ ಏನು ಮಾಡಬೇಕು ಅಂತ ರಿಟರ್ನ್ ನಮ್ಗೆ ಹೇಳ್ತಾರೆ ಹೊರತು ನೀವು ಯಾವತ್ತೂ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತ ನಮ್ಗೆ ಯಾವತ್ತೂ ಸ್ಟ್ರಿಕ್ಟಾಗೂ ಹೇಳಿಲ್ಲ. ಮೇಡಮ್ಗೆ ಯಾವಾಗೂ ನಮಗೆ ಇನ್ನೂ ಮೊನ್ನೆ ಮಹಿಳಾ ದಿನಾಚರಣೆ ಆದವಾಗ ಮೇಡಮ್ ಏನು ಹೇಳಿದ್ರು, ನಮ್ಮ ಮುಳಬಾಗಿಲು ತಾಲೂಕು ಮುಂದೆ ಬರಬೇಕಾದ್ರೆ ನಾವು ಏನು ಬೇಕಾದ್ರೂ ಮಾಡ್ತೀನಿ, ನನ್ನ ತಾಲೂಕಲ್ಲಿ ನಮ್ಮ ವರ್ಕರ್ಸು ಚೆನ್ನಾಗಿರಬೇಕು, ನನ್ನ ತಾಲೂಕಲ್ಲಿ ಎಲ್ಲ ಚೆನ್ನಾಗಿ ವರ್ಕ್ ಮಾಡಬೇಕು, ನನ್ನ ತಾಲೂಕಲ್ಲಿ ನಮ್ಮ ವರ್ಕರ್ಸು ಅವ್ರಿಗೇನು ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ ಅಂತ ವುಮೆನ್ಸ್ ಡೇ ದಿವಸ ಮೇಡಮ್ ಮಾತಾಡೋ ಕೂಡ ಅದೇ ಮಾತು ಹೇಳಿದ್ರು. ಅದಕ್ಕೆ ನಾನು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಮೇಡಮ್ ಅಂದರೆ ನಮಗೆ ಭಯ ಅಂತಲ್ಲ, ಒಂದು ರೆಸ್ಪೆಕ್ಟು. ಅಂದರೆ ಅವ್ರು ಹೇಳಿದಾರಲ್ಲ ಮೇಡಮ್ ಅಂದರೆ ಕಂಡ್ರೆ ಎಲ್ಲರೂ ಭಯ ಬೀಳ್ತಾರೆ ಅಂತ. ಭಯ ಬೀಳೋದಂದರೆ ಇವಾಗ ನಾವು ಮಾಮೂಲಿಯಾಗಿ ಮೇಡಮ್ ಅಂದರೆ ಒಂದು ನಾವು ರೆಸ್ಪೆಕ್ಟ್ ಕೊಡಬೇಕಲ್ವ. ನಮಗಿನ ಅವರು ಜಾಸ್ತಿ ದೊಡ್ಡ ಹುದ್ದೆಯಲ್ಲಿದ್ದಾರಲ್ಲ, ಅವ್ರನ್ನ ಕಂಡ್ರೆ ನಾವು ಒಂದು ರೆಸ್ಪೆಕ್ಟ್ ಕೊಡಬೇಕು. ಅದೇ ರೀತಿಯಾಗಿ ಮೇಡಮ್ ಅಂದರೆ ನಮಗೆ ಭಯ ಅಂತಲ್ಲ, ಒಂದು ರೆಸ್ಪೆಕ್ಟು, ಒಂದು ಗೌರವ. ಅವ್ರ ಬಗ್ಗೆ ನಮ್ಗೆ ಭಯ ಆ ಥರ ಅವ್ರು ಯಾವತ್ತೂ ನಮ್ಮ ಜೊತೆ ನಡ್ಕೊಳ್ಳೋದು ಇಲ್ಲ. ನಿಮ್ಗೆ ಏನು ಬೇಕೋ ಸಪೋರ್ಟು ಅಂತ ನನಗೂ ಒಂದು 2-3 ವಿಷಯದಲ್ಲಿ ನಮ್ಮ ಸೆಂಟ್ರಿಗೆ ಒಂದು ಸಲ ವಿಸಿಟ್ ಮಾಡಿದವಾಗ ನಮ್ಮ ಸೆಂಟ್ರಿಗೆ ಈ ಥರ ಪ್ರಾಬ್ಲಮ್ ಇದ್ದವಾಗ ಮೇಡಮ್ ಹೇಳಿದ್ರು, ನಿಮ್ಮ ಸೆಂಟ್ರಿಗೆ ಈ ಥರ ಇದೆಯಲ್ಲಮ್ಮ, ನಗರಸಭೆಗೆ ಲೆಟ್ರ್ ಬರೀ, ನಾನು ಕೂಡ ನಿನ್ಗೆ ಏನು ಬೇಕೋ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಮೇಡಮ್ ಯಾವತ್ತೇ ಆಗಲಿ ನಮ್ಗೆ ಭಯ ಪಡಿಸೋ ರೀತಿ ಆಗಲಿ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅನ್ನೋ ರೀತಿಯಲ್ಲಿ ಯಾವತ್ತೂ ಮಾತಾಡಿಲ್ಲ. ಮೇಡಮ್ ಬಗ್ಗೆ ಈ ಥರ ಎಲ್ಲ ಹೇಳಿರೋದು ನಮಗೂ ಒಂದು ಸ್ವಲ್ಪ ಬೇಜಾರಾಗಿದೆ. ಮೇಡಮ್ ಆ ಥರ ಅವರಲ್ಲ ಅಷ್ಟೇ. ನನ್ನ ಹೆಸರು ಶಾರದಾ ಅಂತೇಳಿ. ಮೇಡಮ್ಮು ಎಲ್ರಿಗೂ ಒಂದೇ ಸಮವಾಗಿ ಏನು ಆ ಥರ ಹಿಂಸೆ ಕೊಡೋದಾಗಲಿ ಯಾರಿಗಾದ್ರೂ ಇದು ಮಾಡೋದು ಏನೂ ಇಲ್ಲ. ನಾನು ಒಂದು ತೊಂದರೆ ಆಗಿತ್ತು ನಮ್ಮ ಸೆಂಟ್ರಲ್ಲಿ, ಅದಕ್ಕಂತ ನಾನು ಮೇಡಮ್ ಹತ್ರ ಹೋದಾಗ ಎಲ್ಲ ನ್ಯಾಯ ಮಾಡಿದ್ರು, ಅನುಕೂಲ ಮಾಡಿಕೊಟ್ರು. ಭಯ ಬೀಳಿಸೋದು, ಬ್ಯಾಗ್ಗಳೆಲ್ಲ ತಗೋಬರಬಾರ್ದು ಈ ಥರ ಎಲ್ಲ ಏನೂ ಹೇಳಿಲ್ಲ. ಬ್ಯಾನರ್ ದುಡ್ಡು ಹಾಕಿದ್ದಾರೆ, ನಮಗೆಲ್ಲನೂ ಸೇರಿದೆ, ತಗೊಂಡಿದ್ದೀವಿ ನಾವು. ಯಾವುದು ತೊಂದರೆ ನಮ್ಗೆ ಯಾವತ್ತೂ ತೊಂದರೆ ಮಾಡಿಲ್ಲ ಮೇಡಮ್ ಅವರು. ಭಯ ಪಡಿಸೋದು, ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಏನೂ ನಮಗೆ ಇದು ಮಾಡಿಲ್ಲ. ಸರ್, ಆರೋಪ ಯಾರು ಮಾಡಿರೋದು ಅಂತ ಗೊತ್ತಿಲ್ಲ. ಬಟ್ ಶಿವಶಂಕರ್ ಸರ್ ಅಂತ ಅಂದ್ಬಿಟ್ಟು ಯೂನಿಯನ್ ಕಡೆಯಿಂದ ಲೀಡ್ ಸರ್ ಇದ್ದಾರೆ, ಅವರು ವಿಡಿಯೋ ಮಾಡಿ ಕಳಿಸಿರೋದು. ಅವ್ರ ಯೂನಿಯನ್ಗೆ ಕಳಿಸ್ಕೊಟ್ಟಿದ್ದಾರೆ, ಬೇರೆಯವ್ರ ಯೂನಿಯನ್ಗೆ ಕಳಿಸ್ಕೊಟ್ಟಿದ್ದಾರೆ.
ಅದು ನಮಗೆ ಗೊತ್ತಾಯಿತು. ಆರೋಪ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ತಾಲೂಕರೇ, ನಮ್ಮ ಮುಲ್ಬಾಗ್ಲವರೇ ಮಾಡಿರೋದು. ಯಾಕಂದ್ರೆ ನಮ್ಮ ಮುಲ್ಬಾಗ್ಲು ಸಿಡಿಪೋ ಮೇಡಮ್ ಮೇಲೆ ಬಂದಿದೆ ಅಂತಂದರೆ ನಮ್ಮ ಮುಲ್ಬಾಗ್ಲಲ್ಲಿರೋ ವರ್ಕರ್ಸೇ ಮಾಡಿರ್ತಾರೆ. ಬಟ್ ಇದು ವರ್ಕರ್ ಮಾಡಿದ್ದಾರೆ ಅಂತ ನಾನು ಅನ್ಕೊಳೋದಿಲ್ಲ. ಯಾಕೆ ಅಂತಂದರೆ ಬೇರೆ ಯಾರು ಔಟ್ಸೈಡರ್ ಮಾಡಿದರೆ ಅಂದ್ಕೊಳ್ತಾರೆ. ಯಾಕಂದರೆ ವರ್ಕರೇ ನೇರವಾಗಿ ಹೋಗಿ ಕೇಳ್ಬೋದಾಗಿತ್ತು ಮೇಡಮ್ನ, ಮೇಡಮ್ ಈ ರೀತಿ ಮಾಡ್ತಿದ್ದೀರಾ ಯಾಕೆ ಅಂತ. ಮೇಡಮ್ ಅದಕ್ಕೆ ರೆಕ್ಟಿಫೈ ಮಾಡದೇ ಇದ್ದಾಗ ಆಗ ಅವರು ಆ ರೀತಿ ಬೇಕು ಅಂತ ಮಾಡಿರೋದು ಸರ್. ಇದು ಯಾರು ನೇಮ್ ಏನು ಹೊರಗಡೆ ಬಂದಿಲ್ಲ, ಯಾರು ಅಂತ ನೇಮ್ ಏನು ಹೊರಗಡೆ ಬಂದಿಲ್ಲ, ಇದು ಬೇಕು ಅಂತ ಮಾಡಿರೋದು ಸರ್. ಆ್ಯಕ್ಚುಲಿ ದುಡ್ಡು ನಾವು ಅಂಗನವಾಡಿ ವರ್ಕರ್ಸು 50 ಇಯರ್ಸ್ ಕಂಪ್ಲೀಟ್ ಆಯಿತು ಅಂತ ಅಂದ್ಬಿಟ್ಟು ನಮಗೆ ಬ್ಯಾನರ್ಸ್ ಕೊಟ್ಟರು. ನೀವು ಅಂಗನವಾಡಿಯಲ್ಲಿ ಬ್ಯಾನರ್ನ ಹಾಕಿ ಫಂಕ್ಷನ್ ಸೆಲೆಬ್ರೇಟ್ ಮಾಡಬೇಕು, ಮಕ್ಕಳನ್ನ ಎಲ್ಲ ಕರೆಸಿ ಅಲ್ಲಿ ನಿಲ್ಲಿಸಿ ಫೋಟೋ ಮಾಡಿ ಪೂಜೆ ಮಾಡಬೇಕು. 50 ವರ್ಷ ಕಂಪ್ಲೀಟ್ ಮಾಡಿರೋ ಖುಷಿಯಿಂದ. ಯಾಕಂದರೆ ಅಂಗನವಾಡಿ ಫಸ್ಟ್ ಸಾಧನೆ ಆಗಿದ್ದು ಒಂದು ವಿಲೇಜಲ್ಲಿ ಸಾಧನೆ ಆಗಿರೋದು. ಅದರಿಂದ ಇವಾಗ 50 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಬ್ಯಾನರ್ಸ್ ಕೊಟ್ಟಿದ್ದು ಸರ್. ಬ್ಯಾನರ್ಸ್ ಕೊಟ್ಟು ರೆಸಿಪ್ಟು ಇದೆ. ಬ್ಯಾನರ್ಸ್ ಕೊಟ್ಟು ರೆಸಿಪ್ಟ್ ಸಮೇತ ಕೊಟ್ಟಿದ್ದಾರೆ ನಮಗೆ. 1000 ರೂಪೀಸ್ ನಾವು ಪೇ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಬಿಲ್ ಸಮೇತ ಕೊಟ್ಟಿದ್ದಾರೆ. ಈಗ ತರೋದು ಮರ್ತೆ ಅಷ್ಟೇ ನಾನು. ಬಿಲ್ ಕೊಟ್ಟಿದ್ದಾರೆ. ಮಾಡಿದ್ರಿ ಸರ್. ಮಾಡಿರಿ, ಬ್ಯಾನರ್ ತೊಗೊಂಡಿದ್ದೀರಿ, ಫಂಕ್ಷನು ಮಾಡಿರಿ ಅವತ್ತಿನ ದಿನ. ಕೊಟ್ಟಿದ್ದೀರಿ. ಆ ಅಮೌಂಟ್ ನಮ್ಗೆ ಬಂದಿದೆ. ಅವ್ರ ಅಮೌಂಟ್ ತಗೊಂಡಿದ್ದಾರೆ ಅಂತ ರೆಸಿಪ್ಟ್ ಕೊಟ್ಟಿದ್ದಾರೆ ಸರ್ ಅವರು. ಮತ್ತೆ ಮೇಡಮ್ ಅಂದ್ರೆ ಮತ್ತೆ ಸರ್ ಆಕ್ಚುಲಿ ನಮ್ಮ ತಾಲೂಕೆ ಅಂತಲ್ಲ, ನಮ್ದು ಮುಲ್ಬಾಗಲ್ ತಾಲೂಕೆ ಅಂತಲ್ಲ, ಓವರ್ ಆಲ್ ಕೋಲಾರ ಡಿಸ್ಟಿಕ್ ಎಲ್ಲ ನಮ್ಮ ಇಂಡಿಯಾನಲ್ಲೇ ಎಲ್ಲ ಕಡೆನೂ ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಅಮೌಂಟ್ ತಗೊಂಡೇ ಬ್ಯಾನರ್ ತಗೊಂಡಿರೋದು ನಾವು. ಓಕೆ, ನಮ್ದು ಏನಾಗಿದೆ ಅಂತ ಬ್ಯಾನರ್ಗೆ ಮಾತ್ರ 1000 ರೂಪೀಸ್ ಮತ್ತೆ ರಿಟರ್ನ್ ಕೊಟ್ಬಿಟ್ರು ನಮಗೆ. ಅದನ್ನ ಆಫೀಸಿಂದನೇ ರಿಟರ್ನ್ ಕೊಟ್ಟರು. ಆಫೀಸಲ್ಲೇ ಸರ್, ಕ್ಲರ್ಕ್ ನಿರ್ಮಲಾ ಮೇಡಮ್ ತಗೊಂಡು ಕಲೆಕ್ಟ್ ಮಾಡಿಕೊಂಡು ಟಿಕ್ ಮಾಡಿಕೊಂಡ್ರು. ಕೊಟ್ಬಿಟ್ರು ಸರ್. ಇಲ್ಲ, ಬ್ಯಾನರ್ದೇನು ಸಮಸ್ಯೆ ಇಲ್ಲ, ಕೊಟ್ಬಿಟ್ರು. ಅದು ಸರ್ ನಮಗೆ ಗೊತ್ತಿರೋರು ಕೊಟ್ಟರು ಅಷ್ಟೇ. ಗೊತ್ತಿರೋರು ಕೊಟ್ಟರು. ವೈರಲ್ ಆಗಿದೆ ಅಂತಂದ್ರೆ ಎಲ್ಲರಿಗೂ ವೈರಲ್ ಆಗಿಲ್ಲ. ಅವ್ರ ಯೂನಿಯನ್ ಅಲ್ಲಿ ಅವ್ರ ಸ್ಟೇಟಸ್ಗೆ ಹಾಕೊಂಡಿದ್ದಾರೆ ಸರ್. ಅದು ವಿಡಿಯೋದಲ್ಲಿ ಏನಿದೆ ಅದೇ ಈ ರೀತಿ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ವರ್ಕರ್ಸ್ನ ಭಯ ಪಡಿಸ್ತಾ ಇದ್ದಾರೆ, ಮತ್ತೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಬ್ಯಾಗ್ನ ಮೊಬೈಲ್ನ ವರ್ಕರ್ಸ್ ಒಳಗಡೆ ತೊಗೊಂಬರ್ಬೇಡ್ರಿ ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲರೂ ಭಯಪಟ್ಟು ರಿಸಿಗ್ನೇಷನ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರೇ ಒಂದು ವರ್ಕರು ಇದುವರೆಗೂ ರಿಸಿಗ್ನೇಷನ್ ಕೊಟ್ಟೇ ಇಲ್ಲ. ಏನೋ ಮೇಡಮ್ಗೆ ನಾನು ನಿಮ್ಮನ್ನು ನೋಡಿ ಭಯ ಪಡ್ತಾ ಇದ್ದೀನಿ, ನಿಮ್ಮನ್ನು ನೋಡಿ ಕಷ್ಟ ಆಗ್ತಿದೆ ನನಗೆ ಅಂತ ಯಾವ ವರ್ಕರೇ ಆಗಲಿ ಹೆಲ್ಪರೇ ಆಗಲಿ ರಿಸಿಗ್ನೇಷನ್ ಕೊಟ್ಟಿಲ್ಲ. ಏನೋ ಕೊಡೋಕೆ ಹೋದ್ರು ಯಾರು ಕೊಟ್ಟಿಲ್ಲ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಮನೇಲಿ ಯಾರು ಕೊಟ್ಟಿರೋ ಸಮೇತ ಅವ್ರಿಗೆ ಹೇಳಿ ಕಳಿಸ್ತಿದ್ದಾರೆ, ಬೇಡಮ್ಮ ಇದು ಕೆಲಸ ಮಾಡ್ಕೊಂಡು ಹೋಗ್ರಿ, ಇದೊಂದು ನಿಮ್ಗೆ ಒಳ್ಳೆ ಅವಕಾಶ ಅಂತ ಹೇಳಿ ಕಳಿಸ್ತಿದ್ದಾರೆ ಸರ್. ನಿಮ್ಮ ಅಂಗನವಾಡಿ ಅವರೇ ಮಾಡಿರೋದಾ ಅಂದ್ರೆ ಯಾರು ಅಂತ ಸರ್? ವಿಡಿಯೋ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ವಿಡಿಯೋ ಅವ್ರ ಬಂದಿರೋದು ಅಷ್ಟೇ. ವಿಡಿಯೋ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಸರ್ ಒಬ್ಬರೇ ಇರೋದು ಅದರಲ್ಲಿ, ಇನ್ನು ಯಾರು ಪಬ್ಲಿಕ್ಸ್ ಆಗಲಿ ವರ್ಕರ್ಸ್ ಆಗಲಿ ಯಾರೂ ಇಲ್ಲ. ಸರ್ ಒಬ್ಬರೇ ಮಾತಾಡಿರೋದು. ಯಾರೇನು ಹೇಳ್ಕೊಟ್ಟಿಲ್ಲ ಸರ್. ಈಗ ನಮ್ಮ ಸಿಡಿಪೋ ಮೇಡಮ್ ಅಲ್ಲ ಸರ್, ಈಗ ತಪ್ಪಿದ್ದಲ್ಲಿ ನಾವು ಮಾತಾಡ್ತಾ ಇದ್ರಿ. ಮೇಡಮ್ ಈ ರೀತಿ ಮಾಡ್ತಿದ್ದಾರೆ ಅಂತ ನಾವೇ ಮಾತಾಡ್ಬೋದು. ಮೇಡಮ್ ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಯಾರು ಹೇಳೋ ಮಾಡಿದ್ರೆ ಹೌದು ಸರ್. ಸರ್ ಎಲ್ಲಿ ಸರ್? 444 ಜನ ಇದ್ದೀರಿ ತಾಲೂಕು. ಈಗ ಎಲ್ರಿಗೂ ಗೊತ್ತಿಲ್ಲಲ್ಲ ಸರ್. ಇದು ಯಾರಿಗೂ ಸ್ಪ್ರೆಡ್ ಹೋಗಿಲ್ಲ ಸರ್. ಇದು ಯಾರಿಗೂ ಸ್ಪ್ರೆಡ್ ಆಗಿಲ್ಲ. ಇವರೆಲ್ಲ ನಮ್ದು ಒಂದು ಯೂನಿಯನ್ ಸರ್. ಇದೆಲ್ಲ ಇದು ನಮ್ದೊಂದು ಯೂನಿಯನ್. ವರ್ಕರ್ಸು ನಾವೆಲ್ಲ ವರ್ಕರ್ಸ್ ಇದ್ದಾರೆ, ಹೆಲ್ಪರ್ಸು ಇದ್ದಾರೆ. ಯಾರಿಗೂ ಗೊತ್ತಿಲ್ಲ, ವಿಷಯ ಸ್ಪ್ರೆಡ್ ಆಗಿಲ್ಲ. ಸರ್ ಆಕ್ಚುಲಿ ಯಾರು ಸ್ಪ್ರೆಡ್ ಮಾಡಿದ್ರಲ್ಲ ಅವ್ರಿಗಾದ್ರೂ ಹೋಗಿ ಗೊತ್ತಾಗುತ್ತಲ್ಲ ಈ ವಿಷಯ. ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು. ಮಾಡಿರೋದು ಯಾರು ಅಂತ ಗೊತ್ತಿಲ್ವಲ್ಲ. ಅವರು ನ್ಯೂಸ್ ಮುಖಾಂತರ ಕಳಿಸಿದ್ದಾರೆ, ನಾವು ನ್ಯೂಸ್ ಮುಖಾಂತರ ಕಳಿಸ್ತಾ ಇದ್ದೀರಿ. ಒಳ್ಳೆ ಅಧಿಕಾರಿ ಸರ್. ಆಕ್ಚುಲಿ ಇದು ಸೆಕೆಂಡ್ ಟೈಮು ಬಂದಿರೋದು ಸರ್ ಮೇಡಮ್. ಫಸ್ಟ್ ಟೈಮು ಬಂದ್ರು, 2 ಇಯರ್ಸ್ ಇದ್ರು. ಓಕೆನಾ? ಮತ್ತೆ ಈಗ 2 ಇಯರ್ಸ್ ಕಂಪ್ಲೀಟ್ ಆಗ್ತಿದೆ. ಒಳ್ಳೆಯವರಾಗಿರೋದಕ್ಕೆಲ್ಲ ಸರ್ ಮತ್ತೆ ಮುಲ್ಬಾಗಿಲು ತಾಲೂಕಿಗೆ ಬಂದಿರೋದು. ನಮ್ಗೇನು ಯಾವ ರೀತಿ ಅಂತ ತೊಂದರೆ ಆಗಿಲ್ಲ ಸರ್. ಯಾವತ್ತೂ ಅಷ್ಟೇ ಒಂದು ವರ್ಕರ್ಗೂ ಅಷ್ಟೇ ಸ್ಯಾಲ್ರಿ ನಿಲ್ಸೋದಾಗಲಿ, ಇನ್ಸೆಂಟಿವ್ ನಿಲ್ಸೋದೇ ಆಗಲಿ, ಹೆಲ್ಪರ್ಗೆ ಆಗಲಿ ಯಾವತ್ತೂ ಹೇಳು ಸಮೇತ ಹೇಳಿಲ್ಲ. ಇವ್ರಿಗೆ ನಿಲ್ಲಿಸಿ ಸ್ಯಾಲ್ರಿ ನಿಲ್ಲಿಸಿ, ಕೆಲಸ ಮಾಡಿಲ್ಲ ಅಂದರೆ ಇವ್ರು ಸ್ಯಾಲ್ರಿ ನಿಲ್ಲಿಸಿ ಆ ರೀತಿ ಎಲ್ಲ ಮಾಡೋದೇ ಇಲ್ಲ. ಎಲ್ಲರ ಕೈಯಲ್ಲಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ತಾರೆ. ಎಲ್ಲರೂ ಕೆಲಸ ಮಾಡ್ತಾನೂ ಇದ್ದಾರೆ. ಗೊತ್ತಿಲ್ಲದೆ ಇರೋರು ಸಮೇತ ತಿಳಿಸಿ ಮಾಡ್ಕೊಳ್ತಾ ಇದ್ದಾರೆ ಸರ್. ಏನೂ ಪ್ರಾಬ್ಲಮ್ ಇಲ್ಲ ಮೇಡಮ್. ಕಡೆಯಿಂದ ತೊಂದರೆಗಳು ಯಾವುದೂ ಇಲ್ಲ ಮೇಡಮ್, ಯಾವುದೂ ಇಲ್ಲ.